ಮೂರನೇ ಅಧ್ಯಾಯದ 10ನೇ ಶ್ಲೋಕ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತುಷ್ಟಕಾಮಧೃತ್. ಸಹ ಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರಾ ಉವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷಃ ವಹ ತು ಇಷ್ಟಕಾಮಧುಃ. ಅಂದ್ರೆ ಭಗವಂತ ಹಿಂದೆ ಹೇಳಿದ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದ. ಅಂದ್ರೆ ಏನು? ಭಗವಂತನ ಆರಾಧನಾ ರೂಪವಾಗಿರತಕ್ಕಂಥ ಕರ್ಮ, ಭಗವದ್ ಆರಾಧನಾ ರೂಪವಾಗಿರತಕ್ಕಂಥ ಕರ್ಮಗಳನ್ನ ಮಾಡಿ ಅದು ಅಂತಹ ಕರ್ಮ ಬಂಧಕವಾದದ್ದಲ್ಲ, ಅದು ನಿಮಗೆ ಮುಕ್ತಿಗೆ ಒಂದು ದಾರಿ ಅನ್ನೋ ಒಂದು ಸಂದೇಶವನ್ನು ಭಗವಂತ ಹಿಂದೆ ಕೊಟ್ಟಿರುವಂಥದ್ದು. ಅಂತಹ ಒಂದು ಯಜ್ಞದ ಬಗ್ಗೆ, ಯಜ್ಞ ಅಂದ್ರೆ ಭಗವಂತನ ಆರಾಧನೆ, ಅದು ಅಗ್ನಿಯಲ್ಲಿ ಮಾಡುವಂತಹ ಹೋಮ ಇರಬಹುದು, ಅಥವಾ ನಾವು ಮಾಡುವಂತಹ ದಾನ, ನಾವು ಮಾಡುವಂತಹ ಒಳ್ಳೆಯ ಶಾಸ್ತ್ರಗಳ ಅಧ್ಯಯನ, ಒಳ್ಳೆಯ ಮಾತು, ಎಲ್ಲವೂ ಯಜ್ಞವೇ. ಯಾವುದನ್ನ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡ್ತೀವೋ ಅದೆಲ್ಲವೂ ಕೂಡ ಯಜ್ಞ. ಕೇವಲ ಅಗ್ನಿಯಲ್ಲಿ ಮಾಡತಕ್ಕಂಥ ಹೋಮ ಮಾತ್ರ ಯಜ್ಞ ಅಲ್ಲ. ದೇವತಾರಾಧನೆ ಎಂಬ ಭಾವನೆಯಿಂದ ಮಾಡುವಂತಹ ಪ್ರತಿಯೊಂದು ಸತ್ಕರ್ಮಗಳು ಕೂಡ ಯಜ್ಞ. ಅಂತಹ ಯಜ್ಞದ ಬಗ್ಗೆ ಭಗವಂತ ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ, ಒಂದು 4 ಶ್ಲೋಕಗಳ ಮೂಲಕವಾಗಿ. ಸಹ ಯಜ್ಞ ಪ್ರಜಾಹ ಸೃಷ್ಟ್ವ ಪುರಾ ಉವಾಚ ಪ್ರಜಾಪತಿ. ಪುರ ಅಂದ್ರೆ ಹಿಂದೆ ಅಂತ ಅರ್ಥ. ಹಿಂದೆ ಅಂದ್ರೆ ಯಾವಾಗ? ಪೂರ್ತಿ ಮೊದಲು, ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ಅಂತ ಅರ್ಥ. ಈ ಒಂದು ಜಗತ್ತನ್ನ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ಅಥವಾ ಸೃಷ್ಟಿ ಮಾಡಿದ ಸಂದರ್ಭದಲ್ಲಿ ಪ್ರಜಾಪತಿ, ಎಲ್ಲಾ ಪ್ರಜೆಗಳಿಗೂ ಅಧಿಪತಿಯಾಗಿರುವಂತ ಭಗವಂತ ಅಥವಾ ಚತುರ್ಮುಖ ಬ್ರಹ್ಮದೇವರು, ಯಾರು ಬೇಕಾದ್ರೂ ಆಗ್ಬೋದು. ಒಂದು ಕಥೆಯನ್ನು ಹೇಳಬೇಕಾದ್ರೆ ಹಾಗೆ ಕ್ರಮ ಅಲ್ವಾ? ಒಂದು ಊರಲ್ಲೊಬ್ಬ ರಾಜ ಇದ್ದ ಅಂತ. ಆ ರಾಜ ಯಾರು ಬೇಕಾದ್ರೂ ಆಗಿರ್ಲಿ, ರಾಜ ಮುಖ್ಯ ಅಲ್ಲ, ಆ ಕಥೆಯಲ್ಲಿ ಇರತಕ್ಕಂಥ ಸಂದೇಶ ಮುಖ್ಯ. ಹಾಗೆ ಇಲ್ಲಿ ಪ್ರಜಾಪತಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು ಆಗಬಹುದು, ಅಥವಾ ಸಾಕ್ಷಾತ್ ಭಗವಂತ ಬೇಕಾದರೂ ಆಗಬಹುದು. ಇಲ್ಲಿ ಆ ವ್ಯಕ್ತಿ ಯಾರು, ಈ ಕಥೆ ಹೇಳತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ಮುಖ್ಯವಲ್ಲ. ಕಥೆಯ ಹಿಂದೆ ಇರತಕ್ಕಂಥ ಭಾವನೆ ಏನು, ಯಾವುದಕ್ಕೆ ಮಹತ್ವವನ್ನ ಕೊಡ್ತಾ ಇದ್ದಾನೆ ಅನ್ನೋದು ಮುಖ್ಯ. ಯಜ್ಞದ ಆರಾಧನೆಯನ್ನ, ಯಜ್ಞಾನುಷ್ಠಾನವನ್ನ ನಿರೂಪಣೆ ಮಾಡ್ಲಿಕ್ಕೋಸ್ಕರವಾಗಿ ಹೊರಟಿರ್ತಕ್ಕಂಥ ಕಥೆ ಇದು. ಅಂದ್ರೆ ಆ ಭಗವಂತ ಸೃಷ್ಟಿಯನ್ನ ಮಾಡಿ ಸೃಷ್ಟಿಯ ಆರಂಭದಲ್ಲಿ ಒಂದು ಹೇಳ್ತಾ ಇದ್ದಾನೆ, ಸಹಯಜ್ಞ ಪ್ರಜಾಹ ಸೃಷ್ಟ್ವ. ಸೃಷ್ಟಿ ಮಾಡಬೇಕಾದ್ರೆ ಸಹಯಜ್ಞಾಹ ಬಹುವಚನ, ಯಜ್ಞಗಳೊಂದಿಗೆ ಪ್ರಜಾಹ ಸೃಷ್ಟ್ವ, ಪ್ರಜೆಗಳನ್ನ ಸೃಷ್ಟಿ ಮಾಡಿ ಅಂತ ಅರ್ಥ. ಅಂದ್ರೆ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಈ ನಮ್ಮೆಲ್ಲ ಜನ ಸಮುದಾಯವನ್ನು ಸೃಷ್ಟಿ ಮಾಡಿದ್ದಾನೆ, ಅದರ ಜೊತೆಗೆ ಯಜ್ಞಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಯಜ್ಞಗಳೇನೇನು ಅಂತ ಮುಂದೆ ಬರುತ್ತೆ. ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ. ಯಜ್ಞ ಅಂದ್ರೆ ನಾವು ನಮ್ಮಲ್ಲಿದ್ದಂತ ಒಂದು ವಸ್ತುವನ್ನು ಒಬ್ಬರಿಗೆ ದಾನ ಮಾಡುವುದು, ಅದೊಂದು ಯಜ್ಞ. ಅಥವಾ ನಮ್ಮಲ್ಲಿ ಇದ್ದಂತ ಜ್ಞಾನವನ್ನ ಮತ್ತೊಬ್ಬರಿಗೆ ಕೊಡೋದು, ಅದೊಂದು ಯಜ್ಞ. ಅಥವಾ ಮತ್ತೊಬ್ಬರಿಂದ ಜ್ಞಾನವನ್ನ ಪಡೆಯೋದು, ಅದೊಂದು ರೀತಿಯಾಗಿರತಕ್ಕಂಥ ಯಜ್ಞ. ಒಳ್ಳೆ ಮಾತನ್ನ ಆಡುವಂಥದ್ದು, ಕೆಟ್ಟ ಆಲೋಚನೆಯನ್ನ ಮಾಡದೇ ಇರುವಂಥದ್ದು, ಆಹಾರದಲ್ಲಿ ನಿಯಮವನ್ನ ಇಟ್ಟುಕೊಳ್ಳುವಂಥದ್ದು, ಅಗ್ನಿಯಲ್ಲಿ ಹೋಮವನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಯಜ್ಞ. ಹೀಗೆ ಅನೇಕ ರೀತಿಯಾಗಿರುವಂತಹ ಭಗವಂತನ ಆರಾಧನೆಗಳೆಂಬ ಯಜ್ಞಗಳನ್ನು, ಯಜ್ಞಾಹ ಅಂದ್ರೆ ಯಜ್ಞಗಳು. ಎಂತಹ ಯಜ್ಞಗಳು ಅಂತ ಹೇಳಿದ್ರೆ ಸತ್ಕರ್ಮಗಳೆಂಬ ಭಗವಂತನ ಆರಾಧನೆ ಎಂಬ ಯಜ್ಞಗಳನ್ನು ಸಹಯಜ್ಞಾಹ, ಯಜ್ಞಗಳ ಜೊತೆಗೆ ಪ್ರಜಾಹ ಸೃಷ್ಟ್ವ, ಪ್ರಜೆಗಳನ್ನೂ ಕೂಡ. ಪ್ರಜೆ ಅಂತ ಹೇಳಿದ್ರೆ ಯಾರು? ಮನುಷ್ಯರು ಅಂತ ಅರ್ಥ. ಯಾಕಂದ್ರೆ ಜಾಯಂತೆ ಇತಿ ಜಾಹ, ಹುಟ್ಟು ಇರುವವರೆಲ್ಲರೂ ಕೂಡ ಜಾಹ, ಹುಟ್ಟಿರುವವರು. ಆದ್ರೆ ನಾವು ಪ್ರಜೆಗಳು, ಪ್ರಕೃಷ್ಟವಾಗಿ ಚೆನ್ನಾಗಿ ಹುಟ್ಟಿರ್ತಕ್ಕಂಥವ್ರು. ಅಂದ್ರೆ ನಮಗೆ ಕೇವಲ ಕೈಕಾಲು ಬಾಯಿ ಮಾತ್ರ ಇರುವಂತದ್ದಲ್ಲ, ಅದು ಪ್ರಾಣಿ ಪಕ್ಷಿಗಳಲ್ಲೂ ಇರುವಂತದ್ದು ಅಲ್ವಾ? ತಿನ್ಲಿಕ್ಕೆ ಬಾಯಿ, ತಿಂದದ್ದು ಶೇಖರಣೆ ಆಗ್ಲಿಕ್ಕೆ ಹೊಟ್ಟೆ, ಮತ್ತು ಒಂದು ಕಡೆಯಿಂದ ಮತ್ತೊಂದು ಹೋಗ್ಲಿಕ್ಕೆ ಕೈಕಾಲು, ಇದೆಲ್ಲ ಪ್ರಾಣಿಗಳಲ್ಲೂ ಇರುವಂತದ್ದು. ಆದ್ರೆ ನಾವು ಪ್ರಜೆಗಳು, ನಮಗೆ ಆಲೋಚನಾ ಶಕ್ತಿ ಇದೆ, ಒಳ್ಳೆಯದನ್ನ ತಿಳಿದುಕೊಳ್ಳುವ, ಕೆಟ್ಟದ್ದನ್ನ ಬಿಡುವ, ಈ ಎಲ್ಲ ಶಕ್ತಿ, ತಿಳಿದದ್ದನ್ನ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಸಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ನಮ್ಮ ದೇಹದಲ್ಲಿ ಇದೆ. ಹಾಗಾಗಿ ಪ್ರಜೆಗಳು ಅಂತ ಹೇಳಿದ್ರೆ ಮನುಷ್ಯ ಸಮುದಾಯ ಅಂತ ಅರ್ಥ. ಜಾಯಂತೆ ಇತಿ ಜಾಹ, ಹುಟ್ಟಿರುವವರೆಲ್ಲರೂ ಕೂಡ ಕೇವಲ ಒಂದು ಜಂತುಗಳು. ಆದರೆ ನಾವೆಲ್ಲರೂ ಕೂಡ ಪ್ರಜೆಗಳು. ಯಾಕೆ? ಭಗವಂತ ನಮಗೆ ಆಲೋಚನಾ ಶಕ್ತಿಯನ್ನ ಕೊಟ್ಟಿದ್ದಾನೆ. ಒಳ್ಳೇದು ಯಾವುದು ಅಂತ ಹೇಳಿ ಅದನ್ನ ಅನುಷ್ಠಾನ ತಂದುಕೊಳ್ಬೇಕು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡು ಅದನ್ನು ಬಿಡಬೇಕು, ಈ ಒಂದು ಬುದ್ಧಿಯನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಜೆಗಳು. ಇಂತಹ ಪ್ರಜೆಗಳನ್ನೆಲ್ಲ ಭಗವಂತ ಸೃಷ್ಟಿಯನ್ನ ಮಾಡಿ ಒಂದು ಮಾತು ಹೇಳ್ತಾ ಇದ್ದಾನೆ,
ಅನೇನ ಪ್ರಸವಿಷ್ಯಧ್ವಂ, ಇದರ ಮೂಲಕವಾಗಿ ಪ್ರಸವಿಷ್ಯಧ್ವಂ. ಪ್ರಸವಿಷ್ಯಧ್ವಂ ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ ಹೋಮವನ್ನ ಮಾಡಿ ಅಂತ ಅರ್ಥ. ಹೋಮ ಮಾಡಿ ಅಂದ್ರೆ ಒಂದರ್ಥ ಅಗ್ನಿಯಲ್ಲಿ ಹೋಮವನ್ನ ಮಾಡುವಂಥದ್ದು. ಯಾಕಂದ್ರೆ ಅಗ್ನಿಯ ಮೂಲಕವಾಗಿ ಭಗವಂತನ ಆರಾಧನೆ ಎಂಬುದು ಬಹಳ ವಿಶೇಷ. ನಾವು ನಿತ್ಯದಲ್ಲೂ ಏನು ಸ್ತೋತ್ರ ಇತ್ಯಾದಿಗಳನ್ನು ಹೇಳ್ತೇವೆ, ಶಾಲಗ್ರಾಮಾದಿಗಳ ಪೂಜೆಯನ್ನ ಮಾಡ್ತೇವೆ, ಅದು ಒಂದು ಅಂತ ಆದ್ರೆ ಭಗವಂತ ನಮ್ಮ ಮೂಲಕವಾಗಿ ನೇರವಾಗಿ ನಮ್ಮನ್ನ ಆ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾನೆ ಅಂದ್ರೆ ಸ್ವಯಂ ವಿಪ್ರಾಗ್ನಿ ಜಿಹ್ವಾಭ್ಯಾಂ, ಒಂದು ವಿಪ್ರಜಿಹ್ವೆ ಅಂದ್ರೆ ಬ್ರಾಹ್ಮಣರ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಇನ್ನೊಂದು ಅಗ್ನಿ ಜಿಹ್ವೆ, ಅಗ್ನಿಯ ಮೂಲಕವಾಗಿ. ಬ್ರಾಹ್ಮಣ ಅಂದ್ರೆ ವಿಪ್ರ, ವೇದಾಂತವನ್ನ ಅಧ್ಯಯನವನ್ನ ಮಾಡಿದವನು ವಿಪ್ರ ಅಂತ ಕರೀತಾರೆ. ಆ ವಿಪ್ರನ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಇನ್ನೊಂದು ಅಗ್ನಿಯ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಇಲ್ಲಿ ಯಜ್ಞ ಅಂದ್ರೆ ಒಂದು ಅಗ್ನಿಯಲ್ಲಿ ಮಾಡತಕ್ಕಂಥ ಹೋಮ, ಅದರ ಜೊತೆಗೆ ಅನೇಕ ರೀತಿಯಾಗಿರುವಂತ ಸತ್ಕರ್ಮಗಳೆಂಬ ಭಗವಂತನ ಪೂಜೆ, ಅದೊಂದು ಯಜ್ಞ. ಅದರ ಮೂಲಕವಾಗಿ ಪ್ರಸವಿಷ್ಯಧ್ವಂ, ಹೋಮಿಸಿ, ನಿಮ್ಮಲ್ಲಿ ಇರುವಂತಹ ದ್ರವ್ಯಗಳನ್ನ ಹೋಮ ಮಾಡಿ. ನಿಮ್ಮಲ್ಲಿ ಜ್ಞಾನ ಇದೆಯಾ, ಜ್ಞಾನ ಯಜ್ಞವನ್ನ ಮಾಡಿ. ದ್ರವ್ಯ ಇದೆಯಾ, ದ್ರವ್ಯ ಯಜ್ಞವನ್ನ ಮಾಡಿ. ತಪಸ್ಸನ್ನ ಮಾಡುವಂತ ಶಕ್ತಿ ಇದೆಯಾ, ತಪೋನುಷ್ಠಾನ ಎಂಬತಕ್ಕಂಥ ಯಜ್ಞವನ್ನ ಮಾಡಿ. ಅಥವಾ ಅಗ್ನಿಯಲ್ಲಿ ಹೋಮಿಸ್ತಕ್ಕಂಥ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡತಕ್ಕಂಥ ಶಕ್ತಿ ಇದೆಯಾ, ಅದನ್ನ ಮಾಡಿ. ಇದೆಲ್ಲವೂ ಕೂಡ ಭಗವಂತನ ಆರಾಧನೆ. ಹೀಗೆ ಈ ಎಲ್ಲ ಯಜ್ಞಗಳ ಮೂಲಕವಾಗಿ ಪ್ರಸವಿಷ್ಯತ್ವಂ, ಯಜ್ಞವನ್ನ ಮಾಡಿ. ಯಾಕೆ ಅಂದ್ರೆ ಏಷಃ, ಈ ಯಜ್ಞ ಎಂಬುದು ವಹ ನಿಮಗೆ, ವಹ ಯುಷ್ಮಾಕಂ ವಹ ನಿಮಗೆ, ಇಷ್ಟ ವಹತು ನಿಮಗಾದರೂ ಇಷ್ಟ ಕಾಮಧುಕ್, ಇಷ್ಟ ಕಾಮವನ್ನ ಸುರಿಸುವಂಥದ್ದು. ಕಾಮಧುಕ್ ಅಂದ್ರೆ ಕಾಮಿತವಾದದ್ದನ್ನ ಸುರಿಸುವಂಥದ್ದು. ಹಸು ಅದು ಧುಕ್, ಹಾಲನ್ನ ಕೊಡತ್ತೆ. ಆದ್ರೆ ಯಜ್ಞ ಎಂಬುವಂಥದ್ದು ಬರೀ ಒಂದು ಹಾಲು ಕೊಡೋದಲ್ಲ, ಇಷ್ಟ ಕಾಮಧುಕ್, ನಮ್ಮ ಇಷ್ಟಗಳು. ಇಷ್ಟ ಅಂದ್ರೆ ನಮಗೆ ಯಾವುದು ಒಳ್ಳೆಯದೋ ಅದನ್ನು ಕೊಡತ್ತೆ, ಯಾವುದು ಕೆಟ್ಟದ್ದು ಅದನ್ನು ದೂರ ಮಾಡುತ್ತೆ ಅಲ್ವಾ. ನಮಗೇನೋ ತೊಂದರೆ ಆಗ್ತಾ ಇದೆ ಅಂತ ಆದಾಗ ಜಾತಕ ನೋಡಿ ಹೋಮ ಮಾಡಿಸ್ತೀವಿ. ಹೋಮ ಮಾಡಿ ನಮಗೆ ಬರಬಹುದಾದಂತಹ ಅಥವಾ ಈಗಾಗಲೇ ಬಂದಿರತಕ್ಕಂಥ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ತೇವೆ. ಹಾಗಾಗಿ ನಮಗೆ ಯಾವ್ದಾದ್ರು ಒಳ್ಳೇದಾಗಬೇಕು ಅಂತಾದ್ರೆ ನಾವು ಹೋಮ ಮಾಡಿಸಿ ಆ ಒಳ್ಳೇದನ್ನ ಪಡಿತೇವೆ. ಸಂತಾನವಾಗಬೇಕು ಹೋಮ ಮಾಡ್ತೇವೆ, ಸಂಪತ್ತು ಬರಬೇಕು ಹೋಮ ಮಾಡ್ತೇವೆ, ದಾಂಪತ್ಯ ಚೆನ್ನಾಗಿರಬೇಕು, ಉದ್ಯೋಗ ಸಿಗಬೇಕು, ಹೀಗೆ ಅನೇಕ ಕಾರಣಗಳಿಂದಾಗಿ ಮನುಷ್ಯ ಯಜ್ಞವನ್ನ ಮಾಡ್ತಾನೆ. ಹಾಗಾಗಿ ಯಜ್ಞ ಎಂಬುವಂಥದ್ದು ಇಷ್ಟ ಕಾಮಧುಕು, ನಿಮಗೆ ಬೇಕಾಗಿರುವಂತಹ ಇಷ್ಟ ಕಾಮನೆಗಳನ್ನ ಕೊಡುವಂಥದ್ದು ಯಜ್ಞ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಇನ್ನು ಇದಕ್ಕೆ ಅನೇಕ ವಿವರಣೆಗಳಿದ್ದಾವೆ, ಅದನ್ನು ನಾನು ಮುಂದಿನ ಪಾಠದಲ್ಲಿ ಸೇರಿಸ್ಕೊಂಡು, ಅಂದ್ರೆ ಮುಂದಿನ 3 ಶ್ಲೋಕಗಳಲ್ಲೂ ಇದಕ್ಕೆ ಸಂಬಂಧಪಟ್ಟ ವಿವರಣೆಗಳೇ ಇರೋದು, ಅಲ್ಲಿ ಸೇರಿಸ್ಕೊಂಡು ಹೇಳ್ತೇನೆ. ಈಗ ಅನ್ವಯ ಅರ್ಥ ಹೇಳ್ತೀನಿ ನೋಡಿ. ಪ್ರಜಾಪತಿ, ಚತುರ್ಮುಖ ಬ್ರಹ್ಮದೇವರು ಅಥವಾ ಸೃಷ್ಟಿಕರ್ತೃವಾಗಿರುವಂತ ಭಗವಂತನು ಪುರಾ ಹಿಂದೆ ಸಹಯಜ್ಞಾಹ, ಯಜ್ಞಗಳೊಂದಿಗೆ, ಪ್ರಜಾಹ ಈ ಮನುಷ್ಯ ಸಮುದಾಯವನ್ನು ಸೃಷ್ಟಿ ಮಾಡಿ, ಉವಾಚ ಹೇಳಿದನು. ಏನ್ ಹೇಳ್ದ ಅಂತ ಮುಂದಿನ ವಾಕ್ಯ, ಅನೇನ ಈ ಯಜ್ಞದ ಮೂಲಕವಾಗಿ ಪ್ರಸವಿಷ್ಯಧ್ವಂ, ಆಹುತಿಗಳನ್ನ ಕೊಡಿರಿ, ಭಗವಂತನ ಆರಾಧನೆಯನ್ನ ಮಾಡಿ. ಪ್ರಸವಿಷ್ಯಧ್ವಂ ಅಂದ್ರೆ ದೇವತಾರಾಧನೆಯನ್ನ ಮಾಡಿ. ಏಷಹತು ಈ ಯಜ್ಞವಾದರೂ, ವಹ ನಿಮಗೆ, ವಹ ಅನ್ನೋದು ಯುಷ್ಮತ್ ಶಬ್ದ ಷಷ್ಠಿ ಭಕ್ತಿ ಬಹುವಚನ. ಯುಷ್ಮಾಕಂ ವಹ, ಯುಷ್ಮಾಕಂ ಅಂದ್ರು ನಿಮಗೆ ಅಂತ ಅರ್ಥ, ವಹ ಅಂದ್ರು ನಿಮಗೆ ಅಂತ ಅರ್ಥ. ವಹ ನಿಮಗೆ ಇಷ್ಟ ಕಾಮಧುಕು, ನಿಮ್ಮ ಕಾಮಿತಾರ್ಥಗಳನ್ನ, ಇಷ್ಟ ಕಾಮನೆಗಳನ್ನ ಸುರಿಸುವಂಥದ್ದು. ನಿಮಗೆ ಮನುಷ್ಯನಿಗೆ ಯಾವ ಯಾವ ಕಾಲಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೊಡುವಂತದ್ದಾಗಿದೆ ಯಜ್ಞ. ಹಾಗಾಗಿ ಯಜ್ಞಗಳ ಮೂಲಕವಾಗಿ ನೀವು ಪ್ರಸವಿಷ್ಯಧ್ವಂ, ಹೋಮಿಸಿರಿ, ದೇವತಾರಾಧನೆಯನ್ನ ಮಾಡಿ ಎಂಬುದಾಗಿ ಭಗವಂತ ಮಾಡತಕ್ಕಂಥ ಆದೇಶ. ಇನ್ನೂ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು 3 ಶ್ಲೋಕದಲ್ಲಿ ವಿವರಣೆಗಳಿದ್ದಾವೆ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ, ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ಪೃಷ್ಟಕಾಮಧುಕ್. ಶ್ರೀಕೃಷ್ಣಾರ್ಪಣಮಸ್ತು.